ನಮಸ್ಕಾರ. ಇವತ್ತು ನಾನು ಕಾರಂತರ ನಾವು ಕಟ್ಟಿದ ಸ್ವರ್ಗ ಈ ಪುಸ್ತಕದ ಬಗ್ಗೆ ನನ್ನ ಅನಿಸಿಕೆಗಳನ್ನು ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ನಾವು ಕಟ್ಟಿದ ಸ್ವರ್ಗ ಇದು ಕಾರಂತರ ಒಂದು ವಿಡಂಬನಾತ್ಮಕ ಕಾದಂಬರಿ. ಇಲ್ಲಿ ಕಾರಂತರು ಸ್ವರ್ಗ ಎಂದಿರುವುದು ಸ್ವರ್ಗ ಅಲ್ಲ, ಅದು ನರಕನೇ ಆಗಿದೆ. ಆಡಳಿತ ವ್ಯವಸ್ಥೆಯ ಗರಿಷ್ಠ ಭ್ರಷ್ಟ ಸ್ವರೂಪಕ್ಕೆ ಕನ್ನಡಿ ಹಿಡಿಯುವ ಕಾದಂಬರಿ ಇದು. ರಾಮರಾಜ್ಯವೆಂಬ ಸ್ವರ್ಗ ಸಮಾನ ಪ್ರಜಾಪ್ರಭುತ್ವದ ವಿಡಂಬನೆ. ಅದರ ಮೂಲ ಸ್ತಂಭಗಳಾದ ಸ್ವಾತಂತ್ರ್ಯ, ಸಮಾನತೆ, ಸಹೋದರತ್ವ ಇವುಗಳು ಹೇಗೆ ಗೊಂಡಿದೆ ಅನ್ನೋದರ ವಿಡಂಬನೆಯೇ ಆಗಿದೆ ಇದು. ಈ ಮೂರು ಅಂಶಗಳನ್ನು ಇಟ್ಟುಕೊಂಡೇ ಸ್ವಾತಂತ್ರ್ಯ, ಸಮಾನತೆ, ಸಹೋದರತ್ವ ಮತ್ತು ಜೊತೆಗೆ ಸಾರ್ವಭೌಮತ್ವ ಈ 4 ಅಂಶಗಳನ್ನು ಇಟ್ಟುಕೊಂಡು ನಾನು ಮಾತಾಡ್ತೀನಿ. ಸ್ವಾತಂತ್ರ್ಯವೆಂಬ ಕನಸು. ಈ ಕಾದಂಬರಿಯ ಕಾಲ ಸ್ವಾತಂತ್ರ್ಯೋತ್ಸವದ ಬೆಳ್ಳಿ ಹಬ್ಬದ ಸಂದರ್ಭ, ಅಂದರೆ 1972ನೇ ಇಸ್ವಿ. ರಾಷ್ಟ್ರೀಯ ಹೋರಾಟದ ಕನಸುಗಳು ನುಚ್ಚು ನುರಿಯಾದದ್ದನ್ನು, ಅದರ ಭ್ರಮನಿರಸನ ಸ್ಥಿತಿಯನ್ನು ಇದು ಬಹಳ ತೀವ್ರವಾಗಿ ತನ್ನ ಕಾಕು ಮನುಚುಗಳಿಂದ ವ್ಯಕ್ತಪಡಿಸುತ್ತದೆ. ಈ ಕಾದಂಬರಿಕಾರ ಒಬ್ಬ ಪತ್ರಕರ್ತನ ದೃಷ್ಟಿಯಿಂದ ಈ ಕಾದಂಬರಿಯನ್ನು ನಿರೂಪಿಸಲ್ಪಟ್ಟಿದೆ. ಮುಂಬೈಯಲ್ಲಿ ಕೆಲಸ ಮಾಡುವ ಈ ಪತ್ರಕರ್ತ ದಕ್ಷಿಣ ಕನ್ನಡದ ಚಂಪಲಾಪುರದವನು. 2 ಬಾರಿ ತನ್ನೂರಿಗೆ ಬರುವ ಇವನು ಅಲ್ಲಿನ ರಾಜಕೀಯ, ಸಾಮಾಜಿಕ, ಶೈಕ್ಷಣಿಕ, ಧಾರ್ಮಿಕ ವಿದ್ಯಮಾನಗಳನ್ನು ತನ್ನ ಪತ್ರಕರ್ತನ ದೃಷ್ಟಿಯಿಂದ ಗಮನಿಸುವುದೇ ಈ ಕಾದಂಬರಿಯ ಹರಹು. ಆಡಳಿತ ವ್ಯವಸ್ಥೆಯ ಆಗುಹೋಗುಗಳನ್ನು ಜನಸಾಮಾನ್ಯರಿಗೆ ತಲುಪಿಸುವುದೇ ಮಾಧ್ಯಮಗಳಿಗೂ ಪ್ರಭುತ್ವದ ವ್ಯವಸ್ಥೆಗೂ ಇರುವ ಸಂಬಂಧದ ಸ್ವರೂಪವನ್ನು ಕಟ್ಟಿಕೊಡುವಲ್ಲಿ ನಿರೂಪಕ ಪತ್ರಕರ್ತನಾಗಿರುವುದು ಇಲ್ಲಿ ಬಹಳ ಅರ್ಥಪೂರ್ಣವಾಗಿದೆ. ಪತ್ರಿಕಾ ಮಾಧ್ಯಮದ ಪೊಳ್ಳುತನಗಳನ್ನು ಬಯಲಿಗೆಳೆಯುವಾಗ ಪತ್ರಕರ್ತನಾದ ತನ್ನನ್ನು ಸೇರಿಸಿಕೊಂಡೇ ನಿರೂಪಕ ತನ್ನ ದೌರ್ಬಲ್ಯ ಮತ್ತು ಅಸಹಾಯಕತೆಯನ್ನು ಬಯಲಿಗೆಳೆಯುತ್ತಾನೆ. 4ನೇ ಎಸ್ಟೇಟ್ ಎಂದು ಆಗಾಗ ಪರಿಹಾಸ್ಯಕ್ಕೆ ಒಳಗಾಗುವ ಪತ್ರಿಕಾ ವ್ಯವಸಾಯದಲ್ಲಿ ಪತ್ರಕರ್ತನಾದವನು ಹೇಗೆ ಅಧಿಕಾರಿ ವರ್ಗದ ಕೈಗೊಂಬೆಯಾಗಿದ್ದಾನೆ. ಸ್ವತಂತ್ರವಾಗಿ, ವಸ್ತುನಿಷ್ಠವಾಗಿ, ಪ್ರಾಮಾಣಿಕವಾಗಿ ಇರಬೇಕಾದ ಪತ್ರಿಕೆಗಳು ಹೇಗೆ ಆಡಳಿತ ವರ್ಗದವರ ಕಪಿಮುಷ್ಟಿಯಲ್ಲಿ ಬಂಧಿತವಾಗಿದೆ ಎನ್ನುವ ಸತ್ಯವನ್ನು ಇದು ಎತ್ತಿ ಹಿಡಿಯುತ್ತದೆ. ಉದಾಹರಣೆಗೆ, ಅವಘಡಗಳ ಸುದ್ದಿ ಮಾಡುವಾಗ ಗುಮಾನಿಸಲಾಗಿದೆ, ಆರೋಪಿಸಲಾಗಿದೆ ಎಂದು ಮಗುಮ್ಮಾಗಿ ಬರೆಯಬೇಕೇ ಹೊರತು ಇಂತಹವನೇ ಆರೋಪಿ, ಇವೇ ಕಾರಣಗಳು ಎಂಬುದನ್ನಲ್ಲ ಅನ್ನೋದನ್ನು ವರದಿ ಮಾಡೋದನ್ನು ನಾನು ಕಲ್ತ್ಕೊಂಡೆ ಅಂತ ನಿರೂಪಕ ಹೇಳ್ತಾನೆ. ಅವನು ಮುಂದುವರಿಯುತ್ತಾ, ಸಂಪಾದಕರ ಆದೇಶದಂತೆ ಕಾಲಮ್ಮನ್ನು ತುಂಬಿಸಲಿಕ್ಕಾಗಿ ಮೊದಲು ಬರದ ವಿಷಯವನ್ನು ಬೆಳೆಸಿಯೋ ಹೊಸದಾಗಿ ಸೃಷ್ಟಿ ಮಾಡಿಯೋ ತುಂಬಿಸುವ ಪತ್ರಕರ್ತ ರಾಜಕೀಯ ಪುಡಾರಿಗಳನ್ನು ಬಿಟ್ಟರೆ ಬೇರೆ ಯಾರಿಗೆ ದೇಶವನ್ನು ಕಟ್ಟುವ, ಕೊಳ್ಳುವ, ಮಾರುವ ಯೋಗ್ಯತೆ ಇದೆ ಹೇಳಿ ಅಂತಾನೆ. ಊರು ಹೊತ್ತಿ ಉರಿಯುತ್ತಾ ಇದ್ದರೆ ಅದನ್ನು ನೀವು ಕಾಣುವುದಿಲ್ಲ. ಇಲ್ಲೆಲ್ಲವೂ ಸುಖ ಸಮೃದ್ಧಿ ಇದೆ, ಬಡತನವನ್ನು ಸಂಪೂರ್ಣ ನೀಗಿಸಲಾಗಿದೆ ಎಂದು ಮುಂಬೈಗೆ ಹೋದ್ಮೇಲೆ ಬರೀತೀರಾ? ಮತ್ತು ನೇತಾರರ ಮಕ್ಕಳು ಯಮನ ಮಕ್ಕಳೇ ಆಗಿದ್ದರೂ ಅವರನ್ನು ನೀವು ಧರ್ಮರಾಯನ ಮಕ್ಕಳು ಎಂದು ಬರೆಯುತ್ತೀರಾ ಎಂದು ಶೇಷಣ್ಣ ಹೇಳುವ ಮಾತುಗಳಾಗಲಿ, ನಿನ್ನಂತಹ ಪೇಪರಿನವರು ಸುಳ್ಳು ಹೇಳಿಯೇ ಬದುಕುವವರು ಎಂದು ನಿರೂಪಕನಿಗೆ ಸೋಟೆ ತಿವಿಯ ಶಾಮಣ್ಣನ ಮಾತುಗಳ ಮೂಲಕವಾಗಲಿ ತನ್ನ ತೇಜೋವಧೆಯನ್ನೇ ಪತ್ರಕರ್ತ ಮಾಡ್ಕೊಳ್ತಾ ಇದ್ದಾನೆ. ಇವತ್ತು ಪತ್ರಿಕೆಗಳು ಕೊಬ್ಬುವುದು, ಬೆಳೆಯುವುದು ದೇಹ ಮಣ್ಣು ಮಸಣದಿಂದ ಅಲ್ಲ, ಜನರ ಕಿವಿಗಳಿಗೆ ರಂಗಾಗಿ ಸುದ್ದಿ ಒದಗಿಸುವುದರಿಂದ ಎಂದು ಹೇಳುವ ಪತ್ರಕರ್ತನ ಹೆಸರು ಇಲ್ಲಿ ರಂಗಣ್ಣನಾಗಿರುವುದು ಕಾಕತಾಳೀಯವೇನಲ್ಲ. ಹಾಗೆ ಜಾಹೀರಾತಿನ ಸುಳ್ಳುಗಳು, ಅದರ ಹಿಂದಿರುವ ಉದ್ಯಮಿಗಳ ಮೋಸ, ತಟವಟ, ಸಾವಿನ ಸುದ್ದಿಗಳನ್ನು ರಾಜಕೀಯ ಲಾಭಕ್ಕಾಗಿ ನಗದು ಮಾಡಿಕೊಳ್ಳುವ ಮುಖವಾಣಿ ಪತ್ರಿಕೆಗಳ ಕ್ರೌರ್ಯ, ಇಂತಹ ಹಲವಾರು ಕಪ್ಪು ನೆರಳುಗಳು ಇಲ್ಲಿ ಹಾದು ಹೋಗುತ್ತವೆ. ಶಾಮಣ್ಣನ ಮನೆಯಲ್ಲೇ ತಂಗುವ ಪತ್ರಕರ್ತ ಅವನ ಮನೆಯ ಬಡತನವನ್ನು ಕಂಡಿದ್ದಾನೆ. ಚಿಮಣಿ ಎಣ್ಣೆಗೆ, ರೇಷನ್ನಿಗೆ ಬವಣೆ ಪಡುವ ಕುಟುಂಬ, ಊರ ತುಂಬ ಓಡಾಡುವ ದನಗಳ ಜೊತೆ ನಿಭಾಯಿಸಿಕೊಂಡು ಓಡಾಡಬೇಕಾದ ಅಧ್ವಾನವಾದ ರಸ್ತೆಗಳು, ಬೆಲೆ ಏರಿಕೆಯ ವಿರುದ್ಧ, ನಿರುದ್ಯೋಗದ ವಿರುದ್ಧ, ಸಂಬಳ ಬಡ್ತಿಗಾಗಿ ಕಾರ್ಮಿಕರ ಸಂಪುಗಳು, ಅದರಿಂದಾಗಿ ಊರ ದಿನನಿತ್ಯದ ಕಾರುಬಾರುಗಳ ಮೇಲೆ ಆಗುವ ದುಷ್ಪರಿಣಾಮ, ಉದ್ಯಮಿಗಳ ಸಂಕಟಗಳು ಎಲ್ಲವನ್ನೂ ಶಾಮಣ್ಣ ಕೇವಲ ನೋಡ್ತಾನೆ. ಆದರೆ ರಂಗಣ್ಣ ಅದಕ್ಕೆ ಪ್ರತಿಕ್ರಿಯಿಸ್ತಾನೆ, ಪತ್ರಿಕೆಗಳಲ್ಲಿ ಬರೀತಾನೆ. ರಂಗಣ್ಣನ ಪ್ರಗತಿಪರ ಧೋರಣೆಯಿಂದ
ಅವುಗಳನ್ನು ಸುದ್ದಿಗಳನ್ನಾಗಿ ಮಾಡುವುದರಿಂದ ಜನಸಾಮಾನ್ಯರಿಗೆ ಯಾವ ಉಪಯೋಗವೂ ಆಗಲಾರದೆಂದು ಭಾವಿಸುವ ಹೆಚ್ಚಿನ ಜನಸಾಮಾನ್ಯರ ಪ್ರತೀಕವಾಗಿದ್ದಾನೆ ಶಾಮಣ್ಣ. ಆದುದರಿಂದಲೇ ಅವನದು ತಣ್ಣಗಿನ ತಟಸ್ಥ ಸ್ವಭಾವ. ಶಿಕ್ಷಣ ವ್ಯವಸ್ಥೆ, ಕಾರ್ಮಿಕ ಸಂಘಟನೆ, ಗ್ರಾಮೀಣಾಭಿವೃದ್ಧಿ, ವಾಣಿಜ್ಯ ವಹಿವಾಟಿನ ಪ್ರಪಂಚ, ನೀತಿ ಸಂಹಿತೆ, ದಂಡ ಸಂಹಿತೆ ಮುಂತಾದ ಒಟ್ಟು ವ್ಯವಸ್ಥೆಯ ವಿಡಂಬನೆ ಇಲ್ಲಿದೆ. ಪರ್ಸನಲ್ ಈಸ್ ಪೊಲಿಟಿಕಲ್ ಅನ್ನುವ ಮಾತಿದೆ. ಚಂಪಲಾಪುರವೆಂಬ ಹಳ್ಳಿಯ ಸಣ್ಣ ಗ್ರಾಮದ ಬದುಕಿನ ಕರಾಳ ರೂಪವನ್ನು ಚಿತ್ರಿಸುತ್ತಲೇ ಅದು ಆಡಳಿತಾರೂಢ ವ್ಯವಸ್ಥೆಯ ಅಭಿವೃದ್ಧಿ ಕಾರ್ಯಕ್ರಮಗಳ ಜೊತೆಗೆ ಹೇಗೆ ಒಂದು ವೈರುಧ್ಯವಾದ ಸಂಬಂಧವನ್ನು ಹೊಂದಿದೆ ಎಂಬುದನ್ನು ಬಹಳ ಮಾರ್ಮಿಕವಾಗಿ ಕಾದಂಬರಿ ಚಿತ್ರಿಸುತ್ತದೆ. ಸಮಾನತೆ ಎಂಬ ಹುಸಿ. ಸಮಾಜದಲ್ಲಿ ಜಾತಿಗಳ ನಡುವೆ, ಗಂಡ ಹೆಂಡತಿಯರ ನಡುವೆ ಮಾತ್ರ ಅಸಮಾನತೆ ಇಲ್ಲ. ಸಮಾಜದ ಎಲ್ಲ ರೀತಿಯ ಆಡಳಿತ ವ್ಯವಸ್ಥೆಯಲ್ಲೂ ಅದು ಇದೆ. ಅದನ್ನು ಒಪ್ಪಿಕೊಂಡೇ ನಾವು ಬದುಕಬೇಕಾಗುತ್ತದೆ. ಉದಾಹರಣೆಗೆ ಪೇದೆ ಮತ್ತು ತಹಸೀಲ್ದಾರನ ಸ್ಥಾನ, ಅವನು ನಿಂತುಕೊಳ್ಳುವ ಭಂಗಿ ಮುಂತಾದವನ್ನು ವಿವರಿಸುತ್ತಾ, ಒಬ್ಬ ತಹಸೀಲ್ದಾರ ಪಟೇಲನ ಹತ್ತಿರ ಮಾಡುವ ಜಬರ್ದಸ್ತಿಕೆಯನ್ನು ಕಲೆಕ್ಟರ್ ಹತ್ತಿರ ಮಾಡ್ತಾನೋ ಎಂದು ಕೇಳುವ ಕರಿಯಣ್ಣನ ಮಾತುಗಳು, ಶಾಲಾ ಮಾಸ್ತರರು ಎಂದರೆ ಕೂಲಿ ಜನಗಳಿಗಿಂತ ಕಳಪೆ ಎನ್ನುವ ಶೇಷಪ್ಪಯ್ಯನ ಮಾತುಗಳು ಸಮಾನತೆಯ ಭ್ರಮೆಯನ್ನು ಕಳಚುತ್ತವೆ. ಸಹೋದರತ್ವ. ಮಹಾರಾಷ್ಟ್ರ ಮತ್ತು ಕರ್ನಾಟಕ ನಡುವೆ ಮರಾಠಿ ಕನ್ನಡ ಭಾಷೆಯ ಕಾರಣಕ್ಕಾಗಿ ಹತ್ತಿಕೊಂಡ ಜಗಳದಿಂದಾಗಿ ಬಸ್ಸನ್ನು ಸುಡೋದು, ರಸ್ತೆಗಳನ್ನು ಬಂದು ಮಾಡುವುದು ಮುಂತಾದ ವಿಧ್ವಂಸಕ ಕೃತ್ಯಗಳಿಂದಾಗಿ ಮುಂಬೈಯಿಂದ ಹೊರಟ ನಿರೂಪಕ ಪತ್ರಕರ್ತ ಮಧ್ಯದಲ್ಲೇ ಇಳಿದು ಕಾಲ್ನಡಿಗೆಯಲ್ಲಿ ಸ್ವಲ್ಪ ದೂರ ಸಾಗಿ ಜಲ್ಲಿಕಲ್ಲು ಮುಂತಾದವುಗಳು ತುಂಬಿದ ಲಾರಿಯಲ್ಲಿ ಕುಳಿತು ಬೆಂಕಿ ಹೊಂಡ ಹಾಯ್ದು ಪಾಡುಪಟ್ಟುಕೊಂಡು ಮಂಗಳೂರು ತಲುಪುವುದು 8 ದಿನಗಳ ನಂತರ. ಜೀವಂತವಾಗಿ ಅವನು ಊರು ತಲುಪಿದ್ದೇ ದೊಡ್ಡದು. ಭಾಷೆಯ ಜಗಳದ ಜೊತೆಗೆ ಜಾತಿಗಳ ಜಗಳ, ಬಡವ ಶ್ರೀಮಂತರ ನಡುವಿನ ಜಗಳ, ಇನ್ನು ಸಹೋದರತೆ ಎಲ್ಲಿಂದ ಬರಬೇಕು? ಸಾರ್ವಭೌಮತ್ವ. ಪ್ರಜೆಗಳೇ ಅಧಿಕಾರಿಗಳಾಗಬೇಕು ನಿಜ, ಹೆಸರಿಗೆ ಪ್ರಜಾಪ್ರಭುತ್ವ ನಮ್ಮದು. ಆದರೆ ಆ ಪ್ರಜೆಗಳ ಮುಸುಡು ನೋಡಿದರೆ ಗೊತ್ತಾಗುವುದಿಲ್ಲವೇ? ಬಹುಮಂದಿ ನಿರಕ್ಷರ ಕುಕ್ಷಿಗಳು, ಕಾಲೇಜು ಶಿಕ್ಷಣ ಪಡೆದವರೂ ಕೂಡ ದೇಶದ ಚಿಂತನೆಯನ್ನು ಮರೆತು ನನ್ನಂತೆ ಚಾಕರಿಯ ಬೆನ್ನು ಹತ್ತಿ ಹೋಗಿದ್ದಾರೆ ಎನ್ನುವ ನಿರೂಪಕ ಅವನ ಮಾತಿನಲ್ಲಿ ಜನರ ಬೇಜವಾಬ್ದಾರಿಯೂ ಕಾರಣವಾಗಿದೆ ಎನ್ನುವುದು ಗೊತ್ತಾಗುತ್ತೆ. ಜನರಿಂದ ಜನರಿಗಾಗಿ ಜನರಿಗೋಸ್ಕರವೇ ಇರುವ ವ್ಯವಸ್ಥೆಯಲ್ಲಿ ಹೇಗೆ ಜನರೇ ಯಾವುದೇ ಅಧಿಕಾರವಿಲ್ಲದೆ ಅಸಹಾಯಕರಾಗಿದ್ದಾರೆ ಎನ್ನುವುದರ ಪ್ರತೀಕವಾಗಿ ಮುಗ್ಧ ಪಾಪಣ್ಣ ಶಾಮಣ್ಣ ಬರುತ್ತಾನೆ ಇಲ್ಲಿ. ಈ ಜನತಂತ್ರದಲ್ಲಿ ಜನರೇ ಗೈರು ಹಾಜರಾದ ಆಫ್ ದ ಪೀಪಲ್ OFF, ಜನವಿದೂರವಾದ FAR ಫಾರ್ ದ ಪೀಪಲ್, ಜನರನ್ನು ಕೊಳ್ಳುವ BUY ಬೈ ದ ಪೀಪಲ್ ಎಂಬ ವ್ಯಂಗ್ಯ ಕಣ್ಣಿಗೆ ರಾಚುತ್ತದೆ. ಪ್ರಜೆಗಳೇ ಸಾರ್ವಭೌಮರಾದ ಪ್ರಜಾಪ್ರಭುತ್ವದಲ್ಲಿ ಅವರಿಗೆ ಕನಿಷ್ಠ ಆಹಾರ, ವಸತಿ, ವೇತನ, ಶಿಕ್ಷಣ, ರಕ್ಷಣೆ ಮುಂತಾದ ವ್ಯವಸ್ಥೆಗಾಗಿ ಅವರು ಹೋರಾಡಬೇಕಾಗಿದೆ. ಅದನ್ನು ಹೇಳಿಕೊಳ್ಳುವ ಸ್ವಾತಂತ್ರ್ಯವು ಜನಸಾಮಾನ್ಯರಿಗೆ ಇಲ್ಲವಾಗಿರುವ ಕೇವಲ ಪ್ರಾಣಿಗಳಂತೆ ಬದುಕಬೇಕಾಗಿರುವ ವ್ಯಂಗ್ಯವನ್ನು ಇದು ಸೆರೆ ಹಿಡಿಯುತ್ತದೆ. ಈ 25 ವರ್ಷಗಳಲ್ಲಿ, ಅಂದರೆ 47ರಿಂದ 72, ನಾವು ಸಾಧಿಸಿದ್ದೇನು? ಇಂತಹ ಒಂದು ದುರ್ಬರ ಸ್ಥಿತಿಗೆ ತಲುಪಲು ನಮ್ಮ ಹಿರಿಯರು ಸ್ವಾತಂತ್ರ್ಯಕ್ಕಾಗಿ ತಮ್ಮ ಬಲಿದಾನವನ್ನು ಕೊಡಬೇಕಾಯ್ತಾ? ಅವರ ಆತ್ಮಾಹುತಿಗೆ ಸಂದ ಬೆಲೆ ಇದೇನಾ ಎನ್ನುವ ವಿಷಾದ ಕಾದಂಬರಿ ಮುಗಿಸಿದಾಗ ಆವರಿಸಿ ಬಿಡುತ್ತದೆ. ಇದು ಸುಮಾರು 53 ವರ್ಷಗಳ ಹಿಂದಿನ ಸ್ಥಿತಿ. ಆದರೆ ಸ್ವಾತಂತ್ರ್ಯದ ಬೆಳ್ಳಿ ಹಬ್ಬಕ್ಕಿಂತಲೂ ವಜ್ರ ಮಹೋತ್ಸವವನ್ನು ಇಂದು ಕಳೆದಿರುವ ನಮ್ಮ ಈ ಪರಿಸ್ಥಿತಿಗೆ ಇದು ಬಹಳ ಅನ್ವಯವಾಗುತ್ತದೆ. ಈ 50 ವರ್ಷಗಳಲ್ಲಿ, ಅಂದರೆ 72ರಿಂದ, ನಾವು ವಿಜ್ಞಾನ ಮತ್ತು ತಾಂತ್ರಿಕ ಕ್ಷೇತ್ರದಲ್ಲಿ ಏನೇನನ್ನೋ ಸಾಧಿಸಿರಬಹುದು. ಆದರೆ ಸಮಾನತೆ, ಸ್ವಾತಂತ್ರ್ಯ, ಸಹೋದರತೆ ಈ ಮೌಲ್ಯಗಳ ದೃಷ್ಟಿಯಿಂದ ಅಂದಿಗಿಂತ ಇಂದು ಎಷ್ಟು ಅಧಪತನಕ್ಕೆ ಇಳಿದಿದ್ದೇವೆ ಎಂಬುದು ತಿಳಿಯುತ್ತದೆ. ಆ ಮಟ್ಟಿನ ನಿಸ್ಪೃಹತೆಯನ್ನು ಇಂದಿನ ರಾಜಕಾರಣಿಗಳಲ್ಲಿ, ಸರ್ಕಾರಿ ಅಧಿಕಾರಿಗಳಲ್ಲಿ, ಉದ್ಯೋಗಪತಿಗಳಲ್ಲಿ ಕಾಣಲು ಸಾಧ್ಯವಿಲ್ಲ. ಉದಾಹರಣೆಗೆ, ಬೆಳ್ಳಿ ಹಬ್ಬದ ಉತ್ಸವದ ಸಂದರ್ಭದಲ್ಲಿ ಮಂತ್ರಿಗಳಾದ ದೇವೇಂದ್ರಪ್ಪನವರು ಬ್ರಿಟಿಷರು ಇಲ್ಲಿಂದ ಹೊರಟು ಹೋಗುವಾಗ 500 ಮಂದಿ ತುಂಡರಸರು ಆಳುತ್ತಿದ್ದರು. ಬ್ರಿಟಿಷರನ್ನು ಓಡಿಸಿದ ನಮಗೆ
ಅವರನ್ನು ಓಡಿಸಲು ಏನು ಕಷ್ಟವಾಗಲಿಲ್ಲ. ಆದರೆ ಆ ತುಂಡರಸರ ಸ್ಥಾನದಲ್ಲಿ 5 ಪಟ್ಟು ಸಂಖ್ಯೆಯಲ್ಲಿ ಪ್ರತಿನಿಧಿಗಳನ್ನು ಆರಿಸಿ ಅವರ ಸ್ಥಾನದಲ್ಲಿ ಅವರಿಗೆ ಅದೇ ತುಂಡರಸರ ಪಟ್ಟ ಕಟ್ಟಿ ರಾಜ್ಯ ನಡೆಸಿದೆವು. ಅವರು ಮುಂದುವರಿಯುತ್ತಾ ಹೇಳ್ತಾರೆ, 1947ನೇ ಇಸವಿ ಸ್ವಾತಂತ್ರ್ಯೋತ್ಸವದ ಕಾಲದ ಭಾಷಣದಲ್ಲಿ ನಾನು ನಿಮಗೆ ವ್ಯರ್ಥವಾಗಿ ಹುಟ್ಟಿಸಿದ ಆಶಾಭಾವನೆಗಳಿಗಾಗಿ ಕ್ಷಮೆಯನ್ನು ಕೇಳಬೇಕಾಗಿದೆ. ಇಂದು ನೀವು ಅದಕ್ಕೆ ಅವಕಾಶವನ್ನು ಒದಗಿಸಿದಿರಿ. ಅದಕ್ಕಾಗಿ ನಿಮಗೆಲ್ಲರಿಗೂ ಕೃತಜ್ಞನಾಗಿದ್ದೇನೆ ಅಂತ ಮಂತ್ರಿಗಳು ಬೆಳ್ಳಿ ಹಬ್ಬದ ಸಂದರ್ಭದಲ್ಲಿ ಹೇಳುತ್ತಾರೆ. ಇದು ಅವರ ಪ್ರಾಮಾಣಿಕತೆಗೆ ಸಾಕ್ಷಿಯಾಗಿದೆ. ಇಂತಹ ಮಾತುಗಳನ್ನು ಹೇಳಲು ಹಕ್ಕುಳ್ಳ ಒಬ್ಬರಾದರೂ ಉಳಿದಿದ್ದಾರೆ ಎಂಬ ಸಂತೋಷ ನನಗಿದೆ ಎಂದು ನಿರೂಪಕ ಹೇಳುತ್ತಾನೆ. ವಿಷಾದವೆಂದರೆ ಇಂದು ಅಧಿಕಾರದ ಚುಕ್ಕಾಣಿ ಹಿಡಿದವರಿಗೆ ಅಂದಿನವರಂತೆ ಪಾಪ ಪ್ರಜ್ಞೆ ಕಾಡುವುದು ಇರಲಿ, ಪ್ರಾಮಾಣಿಕತೆ ಮೆರೆಯುವುದು ಇರಲಿ, ಕನಿಷ್ಠ ತಮ್ಮ ಸ್ವಾರ್ಥಪರ ಆಲೋಚನೆಗಳ ಅರಿವು ಇಲ್ಲವಾಗಿದೆ. ಇನ್ನು ನಾಚಿಕೆ ಕ್ಷಮೆ ಎಲ್ಲಿಂದ ಬರಬೇಕು? ಮಾಧ್ಯಮ ಯಾವಾಗಲೂ ವಿರೋಧ ಪಕ್ಷದಲ್ಲಿ ಕುಳಿತುಕೊಳ್ಳಬೇಕು. ಈ ಕಾದಂಬರಿಯ ಪತ್ರಕರ್ತ ನಿರೂಪಕ ಉದ್ದಕ್ಕೂ ಎತ್ತಿ ಹಿಡಿಯುವುದು ಸರ್ಕಾರಿ ಯೋಜನೆಗಳ ಅವುಗಳನ್ನು ಚಲಾವಣೆಗೆ ತರುವ ಬ್ಯೂರಾಕ್ರಸಿಯ ವಿರುದ್ಧ ಆರೋಗ್ಯವಾದ ಟೀಕೆ ವಿಮರ್ಶೆಗಳನ್ನೇ. ಆದರೆ ಈಗ ಮಾಧ್ಯಮಗಳು ಸರ್ಕಾರದ ತೊಡೆಯ ಮೇಲೆ ಬಂದು ಕುಳಿತುಕೊಂಡು ಬಿಟ್ಟಿವೆ. ಸರ್ಕಾರದ ವಿರುದ್ಧ ಮಾತನಾಡುವ ಜನರನ್ನು ವ್ಯವಸ್ಥೆಯನ್ನು ಶತ್ರುವಾಗಿ ಕಾಣುತ್ತಿದೆ. ಮಾಧ್ಯಮಗಳು ದಾರಿ ತಪ್ಪಿಸುತ್ತಿವೆ. ಜನ ಗೊಂದಲದಲ್ಲಿದ್ದಾರೆ. ಈಗ ತಿರುಗಿ ನೋಡಿದಾಗ 1972ರಲ್ಲಿ ಇಂದಿಗಿಂತ ಜನ ಅಂದು ಎಷ್ಟೋ ಸುಖವಾಗಿದ್ದರು ಎಂಬುದು ತಿಳಿದು ಬರುತ್ತದೆ. ಈಗ ಸಹೋದರತ್ವ ಸಮಾನತೆಗೆ ಕವಡೆ ಕಿಮ್ಮತ್ತು ಇಲ್ಲವಾಗಿದೆ. ಜನರ ನಡುವೆ ದ್ವೇಷವನ್ನು ಹೆಚ್ಚಿಸುವುದೇ ನಮ್ಮ ಈಗಿನ ರಾಜಕೀಯ ತಂತ್ರವಾಗಿದೆ. ಸಂಭಾವಿತರು ಪಠಿಂಗರೆನಿಸಿಕೊಂಡಿದ್ದಾರೆ, ಪಠಿಂಗರು ಸಂಭಾವಿತರಾಗಿ ಕಾಣಿಸಿಕೊಳ್ಳುತ್ತಿದ್ದಾರೆ ಎನ್ನುವ ಶೇಷಪ್ಪನ ಮಾತು ಅಂದಿಗಿಂತ ಇಂದಿಗೆ ಸರಿಹೊಂದುತ್ತದೆ. ಕಾರಂತರ ಕಾದಂಬರಿ 1947ಕ್ಕೆ ನಿಲ್ಲುತ್ತದೆ ಅಂತ DR ನಾಗರಾಜ್ ಅವರು ಅವರ ಅಮೃತ ಮತ್ತು ಗರುಡ ಪುಸ್ತಕದಲ್ಲಿ ಹೇಳ್ತಾರೆ. ಅದು 47ಕ್ಕೆ ನಿಲ್ಲಲ್ಲ, ಅದು 1972ಕ್ಕೆ ನಿಲ್ಲುತ್ತೆ. ಆ ಕಾಲದ ಅವರು ಮುಂದುವರೆದು ಹೇಳ್ತಾರೆ, ಆ ಕಾಲದ ರಾಜಕೀಯ ಬೆಳಕಿನಲ್ಲೇ ಕಾರಂತರು ನೋಡುತ್ತಾರೆ. ಆ ಕಾಲದ ರಾಜಕಾರಣ ಕಾರಂತರಿಗೆ ಸುಲಭ. ಆದರೆ ಆನಂತರ ನಡೆದದ್ದೆಲ್ಲವೂ ವಿಶ್ವಾಸದ್ರೋಹದ, ತಾಯ್ಗಂಡತನದ, ಬೆನ್ನಲ್ಲಿಯ ಇರಿತದ ಕತೆ. ಅಬಚೂರಿನ ಪೋಸ್ಟ್ ಆಫೀಸಿನ ಹಿಂದೆ ಇರುವ ಜೀವನದರ್ಶಕ್ಕೂ ಇದಕ್ಕೂ ಬಹಳ ವ್ಯತ್ಯಾಸವಿದೆ ಎನ್ನುತ್ತಾ ಅವರು ಈ ಮಾತನ್ನು ಹೇಳೋದು 1983ರಲ್ಲಿ. ಆದರೆ ಅಲ್ಲಿಂದಲೂ ನಾವು 40 ವರ್ಷಗಳಷ್ಟು ಮುಂದೆ ಬಂದು ಬಿಟ್ಟಿದ್ದೇವೆ. ಕಾಲ ಮುಂದೆ ಸರಿದಿದೆ ಅಷ್ಟೇ, ಆದರೆ ನಾವು ಮಾತ್ರ ಅನೇಕ ಶತಮಾನಗಳಷ್ಟು ಹಿಂದಕ್ಕೆ ಸರಿದು ಬಿಟ್ಟಿದ್ದೇವೆ. 1975ರಲ್ಲಿ ತುರ್ತು ಪರಿಸ್ಥಿತಿಯನ್ನು ವಿರೋಧಿಸಿದ ಎಷ್ಟೋ ಮಂದಿ ಜೈಲು ಸೇರಿದರು, ಪ್ರಾಣ ನೀಗಿಕೊಂಡರು. ಘೋಷಿತ ತುರ್ತು ಪರಿಸ್ಥಿತಿಗಿಂತಲೂ ಅಘೋಷಿತ ತುರ್ತು ಪರಿಸ್ಥಿತಿ ಎನ್ನುವುದು ಅಪಾಯಕಾರಿಯಾದದು. ಇಲ್ಲಿ ಶತ್ರು ಯಾರೆಂದು ಗುರುತಿಸುವುದೇ ದುಸ್ತರವಾದುದು. ಅದೃಶ್ಯ ಶತ್ರುವಿನ ಜೊತೆ ಕಾದಾಡಲು ನಾವು ಈಗ ಮಾಯಾಯುದ್ಧ ಕಲಿಯಬೇಕಾಗಿದೆ. ಕೇವಲ 1972ರ ಕಾಲವಲ್ಲ, ಸಾಮಾಜಿಕವಾಗಿ ಅದಕ್ಕಿಂತಲೂ ನಾವು 4-5 ಶತಮಾನಗಳಷ್ಟು ಹಿಂದೆ ದೂಡಲ್ಪಟ್ಟಿದ್ದೇವೆ. ಪ್ರಜಾಪ್ರಭುತ್ವವೆನ್ನುವುದೇ ತಮಾಷೆಯಾಗಿದೆ, ಎಲ್ಲವೂ ನಕಲಿಯಾಗಿದೆ. ಶುದ್ಧಾಂಗವಾದ ಪ್ರಜಾಹಿತ ಚಿಂತನೆ ಎನ್ನುವುದು ಕಾಣೆಯಾಗಿದೆ. ಕಾರಂತರು ಬದುಕಿದ್ದರೆ ಬಹುಶಃ ಇನ್ನೆಂತಹ ಪರಮ ವಿಡಂಬನೆಯ ಕಾದಂಬರಿಯನ್ನು ಬರೆಯುತ್ತಿದ್ದರು, ಅಥವಾ ಮೇಷ್ಟ್ರಾದಂಥ DR ನಾಗರಾಜ್ ಅವರು ಬದುಕಿದ್ದರೆ ಇನ್ನಂತಹ ಪ್ರಖರ ಚಿಂತನೆಗಳನ್ನು ಓದುಗರಿಗೆ ಕೊಡುತ್ತಿದ್ದರು. ನಮಸ್ಕಾರ, ಧನ್ಯವಾದಗಳು.